ಓಕೆ ಅಮ್ಮ, ಸೋ ಗ್ರೇಟ್. ಜೊತೆಗೆ ಎಂಥ ಅದ್ಭುತವಾದಂಥ ಫ್ಯಾಮಿಲಿ ಜೊತೆಗಿದ್ದೀವಿ ನಾವೀಗ. ಜೊತೆಗೆ ನಮ್ಮ ಜೊತೆಗೆ ಈಗ ಪವನ್ ದೇಶಪಾಂಡೆ ಅವರ ಧರ್ಮಪತ್ನಿ ಇದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಮೇಡಮ್, ನಮ್ಮ ಧಾರವಾಡ ಹುಡುಗ ಎಲ್ಲಿ ಸಿಕ್ಕರು? ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ನಿಮ್ಮದು? ಅರೇಂಜ್ ಮ್ಯಾರೇಜ್ ನಮ್ಮದು. ಫ್ಯಾಮಿಲಿ ಫಾರ್ ರಿಲೇಟಿವೇ, ಸೊ ಏನು ದೂರ ಏನು ಹುಡುಕಿ ಮಾಡಿದ್ದಲ್ಲ, ಬಟ್ ಅರೇಂಜ್ ಮ್ಯಾರೇಜ್. ಯಾವಾಗ ಮದುವೆ ಆಗಿದ್ದು? 2018. ಪವನ್ ಸರ್ ಜೊತೆಗೆ ನಾನು ಈಗ ಮಾತಾಡ್ತಾ ಇದ್ದೆ, ಹೇಳ್ತಾ ಇದ್ರು ತಂದೆ ತಾಯಿಗಳು ಎಷ್ಟು ಸಪೋರ್ಟ್ ಮಾಡಿದ್ರು ಅಷ್ಟೇ ನನ್ನ ವೈಫ್ ಕೂಡ ನಂಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು, ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಅಂತ ಹೇಳಿ. ಹೇಗೆ ಸಪೋರ್ಟ್ ಮಾಡಿದ್ರಿ ನೀವೆಲ್ಲ ಅವ್ರಿಗೆ? ಸಪೋರ್ಟ್ ಅಂದರೆ ಅವರು ತುಂಬ ಹಾರ್ಡ್ ವರ್ಕರು, ತುಂಬ ಪಂಚುವಲ್ಲು. ಸೊ ಆ ಟೈಮ್ಗೆ ಅವ್ರು ಏನೇ ಹೇಳ್ತಿದ್ರೋ ಆ ಥರ ಅವ್ರ ಶೆಡ್ಯೂಲಿಗೆ ಏನೂ ಮಿಸ್ ಮಾಡದೆ ಅದನ್ನು ಫಾಲೋ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದಷ್ಟೇ. ಮದುವೆ ಆದಮೇಲೆ ಅದಕ್ಕಿಂತ ಮುಂಚೆ ಅವರು ತುಂಬ ನಮ್ಮ ಅತ್ತೆ ಮಾವ ತುಂಬ ಸಪೋರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದ್ದರು ನಾನು ಮದುವೆ ಆದಾಗ. ಅದಾದಮೇಲೆ ಅದೇ ಸಣ್ಣ ಪುಟ್ಟ ಸಪೋರ್ಟ್ ಅಂತಾರಲ್ಲ, ಅಷ್ಟೇ ನಾನು ಮಾಡಿರೋದು. ಅವ್ರು ಹೇಳ್ತಾ ಇದ್ರು RCB ಸೆಲೆಕ್ಷನ್ ಆದಾಗ ನನ್ನ ವೈಫ್ ಕೂಡ ಪಕ್ಕದಲ್ಲಿದ್ದರು ನನಗೆ. ಆ ಕ್ಷಣ ಹೆಂಗಿತ್ತು ಮೇಡಮ್? ಅವ್ರು ತುಂಬ ಅಂದರೆ ವೇಟ್ ಮಾಡ್ತಿದ್ರು. ಆ ಸೀಸನಲ್ಲೂ ಅವ್ರಿಗೆ ಲಾಸ್ಟಲ್ಲೇ ಬಂದಿದ್ದು. ಆಮೇಲೆ ತುಂಬ ಇನ್ನೇನು ಕಣ್ಣೀರು ಬರಬೇಕು ನಾನು ಸೆಲೆಕ್ಟ್ ಆಗಿಲ್ಲ ಅಂತ. ದೆನ್ ಸಡನ್ಲಿ ಅವ್ರು ಪಿಕ್ ಮಾಡಿದ್ರು ಹೆಸರು. ಆಮೇಲೆ ಅವರು ಸಡನ್ನಾಗಿ ಜಿಗಿಯೋಕ್ಕೆಲ್ಲ ಹಾಗೆಲ್ಲ ನಾನು ಮಾಡಿದ್ದು ನೋಡೇ ಇಲ್ಲ. ಅಷ್ಟು ಎಕ್ಸೈಟ್ಮೆಂಟ್, ಅಷ್ಟು ವೇಟ್ ಮಾಡ್ತಿರೋದು, ಅವರು ಎಕ್ಸ್ಪ್ರೆಸ್ ಮಾಡೋದು ಒಂಥರ ವಿಚಿತ್ರವಾಗಿತ್ತು. ಅದು ಜಂಪೆಲ್ಲ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಆಮೇಲೆ ಒಂದೆರಡು ಡ್ರಾಪ್ ಕಣ್ಣೀರು ಬಂತು ತುಂಬ ಖುಷಿಯಾಗಿ. ಸೊ ಅದೇ. ಈಗ ನಿಮ್ಮ ಮಗ ಸಖತ್ ಚೂಟಿ ಆಗಿದ್ದಾನೆ. ಏನಪ್ಪ ನಿನ್ನ ಹೆಸರು? ಏನು ಕಂದ ನಿನ್ನ ಹೆಸರು? ವೇದು. ಏನು ಮಾಡ್ತೀನಿ ನೀನು? ಕಾಮೆಂಟ್ರಿ ಮಾಡ್ತೀಯಾ? ಅಪ್ಪನ ಥರ ಮಾಡ್ತೀಯಾ? ಏನು ಓದ್ತೀಯಾ ನೀ? ಏನು ಸ್ಟಡಿ ಮಾಡ್ತೀಯಾ? ಹೌದಾ? ಏನಾಗ್ತೀಯಾ ದೊಡ್ಡವನಾದ್ಮೇಲೆ? ಕ್ರಿಕೆಟರ್ ಆಗ್ತೀಯಾ ಅಪ್ಪನ ಥರ? ಹೌದಾ? ಈಗ ಕ್ರಿಕೆಟ್ ಆಡ್ತೀಯಾ ನೀನು? ಏನು ಅಪ್ಪನ ಹೆಸರೇನು? ಅಪ್ಪನ ಹೆಸರು? ಅಪ್ಪಾಜಿ ಹೆಸರೇನು? ಪವನ್. ಪವನ್. ಅಮ್ಮಮ್ಮ ಹೆಸರು? ಶ್ರೀದೇವಿ. ತಾತನ ಹೆಸರು? ಉದಯ್ ತಾತ. ಅಜ್ಜಿ ಹೆಸರು? ಭಾರತಿ. ಭಾರತಿ. ಆಯ್ತು. ಅಪ್ಪಾಜಿಗೆ ಏನ್ ಹೇಳ್ತೀಯ? ಭಾರತಿ ಅಂತ. ಅಪ್ಪಾಜಿಗೆ ಏನಂತ ಕರಿತೀಯ ನೀನು? ಉದಯ್ ತಾತ. ಆಯ್ತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಎಂಥ ಅದ್ಭುತವಾದಂಥ ಫ್ಯಾಮಿಲಿ ಜೊತೆಗೆ ನಾವಿವತ್ತಿದ್ದೀವಿ ಅಂತ ಹೇಳಿ. ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಅವರ ತಂದೆ ತಾಯಿಗಳ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೋ ಅವರ ಧರ್ಮಪತ್ನಿಯ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಇವತ್ತು ಪವನ್ ದೇಶಪಾಂಡೆ ರಾಜ್ಯ ಮಟ್ಟದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅನ್ನೋದಕ್ಕೆ ಕಾರಣ ಅವರೇ ಹೇಳಿದ ಹಾಗೆ ಅವರ ಕುಟುಂಬ. ಎಲ್ಲರಿಗೂ ಕೂಡ ಇಂಥ ಕುಟುಂಬನೇ ಸಿಗಲಿ ಅನ್ನೋದು ನಮ್ಮ ಆಶಯ. ಜೊತೆಗೆ ತಂದೆ ತಾಯಿಗಳ ಬೆಂಬಲ, ಮಕ್ಕಳ ಗುರಿ ಏನಿದೆ, ಮಕ್ಕಳ ಅಭಿಲಾಷ ಏನಿದೆ ಅದರ ಕಡೆ ಗಮನ ಹೋದರೆ, ಅವರಿಗೆ ಸಪೋರ್ಟ್ ಮಾಡಿದರೆ ಮಕ್ಕಳು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಪವನ್ ದೇಶಪಾಂಡೆನೇ ಉದಾಹರಣೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.